ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಈ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಅನ್ನು ಕೊಟ್ಟಿದೆ ರಾಜ್ಯ ಬಿಜೆಪಿ ಘಟಕ. ಹಾಗಾದ್ರೆ ಹೊಸ ಟ್ವಿಸ್ಟ್ ಏನು? ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ವಿಚಾರ ರಾಜ್ಯದಾದ್ಯಂತ ಸಾಕಷ್ಟು ಸದ್ದನ್ನ ಮಾಡ್ತಾ ಇದೆ. ಇದರ ನಡುವೆ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಅನ್ನ ಕೊಟ್ಟ ಖಾಸಗಿ FSL ವರದಿ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಬಹುಶಃ ಪಾಕಿಸ್ತಾನ್ ಜಿಂದಾಬಾದ್ ಎಂದಿರಬಹುದು. ಖಾಸಗಿಯ FSL ವರದಿಯ ಪ್ರಕಾರ ಪಾಕ್ ಪರ ಘೋಷಣೆಯನ್ನ ಖಚಿತಪಡಿಸದ ರಿಪೋರ್ಟ್ ಹೈಲಿ ಪ್ರಾಬಬಲಿ ಅಂತ ಉಲ್ಲೇಖಿಸಿದೆ. ಖಾಸಗಿ FSL ವರದಿ ಈಗ ರಿಲೀಸ್ ಆಗಿರುವಂತದ್ದು. ಈ ಬಹುಶಃ ರಿಪೋರ್ಟ್ ಅನ್ನೇ ಟ್ವೀಟ್ ಮಾಡಿದೆ ಬಿಜೆಪಿ. ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಅನ್ನ ಕೊಟ್ಟಿರುವಂತದ್ದು ಖಾಸಗಿ FSL ವರದಿ. ಹಾಗಾದ್ರೆ ಆ ವರದಿಯಲ್ಲಿ ಏನಿರಬಹುದು ಅಂತ ನೋಡೋದಾದ್ರೆ, ಪ್ರಮುಖವಾಗಿ ಬಹುಶಃ ಪಾಕಿಸ್ತಾನ್ ಜಿಂದಾಬಾದ್ ಎಂದಿರಬಹುದು. ಬಹುಶಃ ಎಂದಿರಬಹುದು. ಇದರ ಜೊತೆಗೆ ಪಾಕ್ ಪರ ಘೋಷಣೆಯನ್ನ ಈ ರಿಪೋರ್ಟ್ ಖಚಿತಪಡಿಸಿಲ್ಲ. ಪಾಕ್ ಪರ ಘೋಷಣೆ ಕೂಗಿದ್ದಾರೆ ಅಂತ ಈ ರಿಪೋರ್ಟ್ ಕೂಡ ಖಚಿತಪಡಿಸಿಲ್ಲ. ಹೈಲಿ ಪ್ರಾಬಬಲಿ ಅಂತ ಉಲ್ಲೇಖ ಮಾಡಿರುವಂಥದ್ದು. ಆ ರೀತಿ ಕೂಡ ಕೂಗಿರಬಹುದು ಅಂತ ಉಲ್ಲೇಖ ಮಾಡಿರಬಹುದು. ಈಗ ಬಹುಶಃ ಇದೇ ರಿಪೋರ್ಟ್ ಅನ್ನೇ ರಾಜ್ಯ ಬಿಜೆಪಿ ಘಟಕ ಕೂಡ ಟ್ವೀಟ್ ಮಾಡಿರುವಂಥದ್ದು. ಸಾಕಷ್ಟು ಸದ್ದನ್ನ ಮಾಡ್ತಾ ಇದೆ. ರಾಜಕೀಯ ಕೆಸರೆರಚಾಟಕ್ಕೆ ಸಾಕ್ಷಿ ಆಗಿರುವಂತಹ ಪ್ರಕರಣ ಇದು. ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆಗಳನ್ನು ಮೊಳಗಿಸಿದ್ದಾರೆ. ಈ ಪ್ರಕರಣ ಬಿಜೆಪಿಗೆ ಅಸ್ತ್ರವಾಗಿದೆ. ಹಿಗ್ಗಾಮುಗ್ಗಾ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ತುಷ್ಟೀಕರಣ ರಾಜಕಾರಣ ಮಾಡ್ತಾ ಇದೆ. ಇದರ ಜೊತೆಗೆ FSL ವರದಿ ಬಂದರೂ ಕೂಡ ಸರ್ಕಾರ ಬಿಡುಗಡೆ ಮಾಡ್ತಾ ಇಲ್ಲ ಅಂತ ನಿನ್ನೆವರೆಗೂ ಒಂದು ಆರೋಪ ಮಾಡ್ತಾ ಇತ್ತು. ಇವತ್ತು ಏಕಾಏಕಿಯಾಗಿ ಇವತ್ತು ಬಿಜೆಪಿ ಒಂದು ರಿಪೋರ್ಟ್ ಅನ್ನ ಟ್ವೀಟ್ ಮಾಡಿದೆ ತನ್ನ ಅಧಿಕೃತ ಟ್ವಿಟರ್ ಖಾತೆಯಲ್ಲಿ. ಆ ರಿಪೋರ್ಟ್ ಏನು ಅಂದ್ರೆ, ಖಾಸಗಿ FSL ನ ವರದಿ ಖಾಸಗಿಯಾಗಿ ನಡೆಸಿರುವಂತ ವರದಿಯನ್ನ ಟ್ವೀಟ್ ಮಾಡಿಕೊಂಡಿರುವಂಥದ್ದು ಬಿಜೆಪಿ. ಅದರಲ್ಲಿ ಕೂಗಿರಬಹುದು, ಅಲ್ಲೂ ಕೂಡ ಖಚಿತಪಡಿಸಿಲ್ಲ. ಏನಂತ ಅಂದ್ರೆ, ಎಕ್ಸಾಕ್ಟ್ ಆಗಿ ಆ ವಿಡಿಯೋದಲ್ಲಿ, ಈಗ ನೀವೇನು ನೋಡ್ತಾ ಇದ್ದೀರಾ ಆ ವಿಡಿಯೋದಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರುವಂಥದ್ದಿರಬಹುದು, ಮಾಧ್ಯಮದಲ್ಲಿ ಪ್ರಸಾರವಾಗ್ತಾ ಇರುವಂಥ ವಿಡಿಯೋಗಳಲ್ಲಿ ಇರಬಹುದು, ಅದರಲ್ಲಿ ಎಕ್ಸಾಕ್ಟ್ ಆಗಿ ಇದೇ ವರ್ಡನ್ನ ಯೂಸ್ ಮಾಡಿದ್ದಾರೆ. ಅಂದರೆ ಪಾಕ್ ಪರ ಜಿಂದಾಬಾದ್ ಕೂಗಿದ್ದಾರೆ ಅನ್ನೋದನ್ನ ಈಗ ಖಾಸಗಿ ರಿಪೋರ್ಟ್ ಬಂದಿದೆಯಲ್ವಾ, ಇದರಲ್ಲೂ ಕೂಡ ದೃಢಪಡಿಸಿಲ್ಲ. ಕೂಗಿರಬಹುದು, ಹೆಚ್ಚಿನ ಸಾಧ್ಯತೆ ಇದೆ, ಪ್ರಾಬಬಲಿ ಅಂತ, ಅಂದ್ರೆ 100ಕ್ಕೆ 100ರಷ್ಟು ಖಂಡಿತವಾಗಿ ಇದೇ ಕರೆಕ್ಟು, ಹಿಂಗೇ ಕೂಗಿದ್ದಾರೆ ಅಂತ ಈ ರಿಪೋರ್ಟ್ ಕೂಡ ಖಚಿತಪಡಿಸಿಲ್ಲ. ಅಂದ್ರೆ ಮತ್ತಷ್ಟು ಗೊಂದಲವಾಗ್ತಾ ಇದೆ. ಇಲ್ಲಿ ಒಂದು ಕಡೆ ಖಾಸಗಿ ರಿಪೋರ್ಟ್ ಅನ್ನ ಬಿಜೆಪಿ ಟ್ವೀಟ್ ಮಾಡಿಕೊಂಡಿರುವಂಥದ್ದು. ಈ ರಿಪೋರ್ಟ್ ಅಲ್ಲಿ ಏನಿದೆ ಅಂತ ಬಿಜೆಪಿಯ ನಾಯಕರು ಓದಿದ್ದಾರೋ ಇಲ್ವೋ ಅದು ಬೇರೆ ಪ್ರಶ್ನೆ. ಆದ್ರೆ ರಿಪೋರ್ಟ್ ಅಲ್ಲಿ ಏನಿದೆ ಅಂದ್ರೆ, ರಿಪೋರ್ಟ್ ಅಲ್ಲಿ ಕೂಗಿರಬಹುದು, ಹೆಚ್ಚಿನ ಸಾಧ್ಯತೆ ಇದೆ. ಆ ರಿಪೋರ್ಟ್ ಅಲ್ಲೂ ಕೂಡ ಎಲ್ಲೂ ಅಷ್ಟೇನೆ ಎಕ್ಸಾಕ್ಟ್ ಆಗಿ ಪಾಕ್ ಪರ ಜಿಂದಾಬಾದ್ ಅಂತ ಕೂಗಿದ್ದಾರೆ ಅಂತ ಖಚಿತಪಡಿಸಿಲ್ಲ. ಹೌದು, ಆ ವ್ಯಕ್ತಿ ಅವತ್ತು ಪಾಕ್ ಪರ ಘೋಷಣೆಯನ್ನ ಕೂಗಿದ್ದಾನೆ, ಜಿಂದಾಬಾದ್ ಕೂಗಿದ್ದಾನೆ ಅಂತ ಇವಾಗ ನೀವು ಏನ್ ನೋಡ್ತಾ ಇದ್ದೀರಾ ಆ ರಿಪೋರ್ಟ್ ಅಲ್ಲೂ ಕೂಡ ಖಚಿತಪಡಿಸಿಲ್ಲ. ಸಾಧ್ಯತೆ ಇದೆ, ಬಹುಶಃ ಹೆಚ್ಚಿನ ಸಾಧ್ಯತೆ ಇರುವಂಥದ್ದು, ಬಹುಶಃ ಸಾಧ್ಯತೆ ಇದೆ ಅಂತ ಆ ರಿಪೋರ್ಟ್ ಬಂದಿರುವಂಥದ್ದು.
ಆದರೆ ಈ ರಿಪೋರ್ಟನ್ನು ಈಗ ರಾಜ್ಯ ಬಿಜೆಪಿ ಘಟಕ ಟ್ವೀಟ್ ಮಾಡಿಕೊಂಡಿರುವಂಥದ್ದು. ಅಂದರೆ ಖಾಸಗಿಯ FSL ರಿಪೋರ್ಟನ್ನು ರಾಜ್ಯ ಬಿಜೆಪಿ ಘಟಕ ಕೂಡ ಟ್ವೀಟ್ ಮಾಡಿರುವಂಥದ್ದು. ಇಲ್ಲಿ ಟ್ವೀಟ್ ಮಾಡಿರೋದು ಮಾತ್ರ ಅಲ್ಲ, ಸರ್ಕಾರದ ವಿರುದ್ಧ ಒಂದಿಷ್ಟು ವಾಗ್ದಾಳಿಯನ್ನು ನಡೆಸಿದೆ. ಜೊತೆಗೆ ಕ್ಲಿಯರ್ ಕಟ್ ಆಗಿ ಒಂದು ರೀತಿಯಾಗಿ ತೀರ್ಪನ್ನೇ ಕೊಟ್ಟಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಈಗ ತನಿಖೆಯ ಹಂತದಲ್ಲಿರುವಂಥದ್ದು ಇಡೀ ಪ್ರಕರಣ. ಈ ತನಿಖೆಯ ಹಂತದಲ್ಲಿ ಇರುವಂತಹ ಸಂದರ್ಭದಲ್ಲಿ ಸರ್ಕಾರ ತನಿಖೆ ನಡೆಸ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಖಾಸಗಿ FSL ಸಂಸ್ಥೆ ಈ ರೀತಿಯಾಗಿ ರಿಪೋರ್ಟನ್ನು ಕೊಡಬೇಕೋ ಕೊಡಬಾರ್ದೋ ಅದು ಬೇರೆ ವಿಚಾರ. ಆದರೆ ರಾಜ್ಯ ಬಿಜೆಪಿ ಘಟಕದ ನಾಯಕರು ಈಗ ಅದೇ ರಿಪೋರ್ಟನ್ನು ಇಟ್ಕೊಂಡು ಟ್ವೀಟ್ ಮಾಡಿದ್ದಾರೆ. ಅಂದರೆ ಅವರು ಈ ರಿಪೋರ್ಟಲ್ಲಿ ಏನಿದೆ ಅನ್ನೋದನ್ನ ಉಲ್ಲೇಖಿಸೋದನ್ನ ಬಿಟ್ಟು ಒಂದು ರೀತಿಯಾಗಿ ತೀರ್ಪನ್ನು ಕೊಟ್ಬಿಟ್ಟಿದ್ದಾರೆ. ಅದು ಯಾವ ರೀತಿ ಅಂದರೆ ನೋಡಿ, ಖಾಸಗಿ FSL ರಿಪೋರ್ಟ್ನಲ್ಲಿ ಬಂದಿದೆ, ಹೋಗಿದ್ದಾನಂತೆ, ಏನ್ ಮಾಡ್ತಿದ್ದಾರಾ ನೀವು ಅಂತ ಕೇಳಿರುವಂಥದ್ದು. ಹಾಗಾದ್ರೆ ಸೂಕ್ಷ್ಮ ಪ್ರಕರಣಗಳಲ್ಲಿ ಖಾಸಗಿ ರಿಪೋರ್ಟ್ ಸರಿನಾ? ಈ ಪ್ರಶ್ನೆ ಶುರುವಾಗುತ್ತೆ. ಇದರ ಜೊತೆಗೆ ಖಾಸಗಿ ವ್ಯಕ್ತಿಗಳಿಂದ ತನಿಖೆಗೆ ಅವಕಾಶ ಇದೆಯಾ? FSL ರಿಪೋರ್ಟ್ ಬಂದಿದೆ ಖಾಸಗಿಯದ್ದು, ಈಗ ಪ್ರಶ್ನೆಗಳ ಸುರಿಮಳೆಗೈತಾ ಇರುವಂಥದ್ದು. ಒಂದಿಷ್ಟು ಹತ್ತು ಹಲವು ಪ್ರಶ್ನೆಗಳಿಗೆ ಸಾಕ್ಷಿ ಆಗ್ತಾ ಇದೆ. ಖಾಸಗಿ FSL ರಿಪೋರ್ಟ್ ಈಗ ಟ್ವೀಟ್ ಮಾಡಿಕೊಂಡಿರುವಂಥದ್ದು. ಇಲ್ಲಿ ಪ್ರಮುಖವಾಗಿ 2 ಪ್ರಶ್ನೆಗಳು. ಸೂಕ್ಷ್ಮ ಪ್ರಕರಣಗಳಲ್ಲಿ ಖಾಸಗಿ ರಿಪೋರ್ಟ್ ಸರಿನಾ? ಪ್ರಶ್ನೆ ನಂಬರ್ 2, ಖಾಸಗಿ ವ್ಯಕ್ತಿಗಳಿಂದ ತನಿಖೆಗೆ ಅವಕಾಶ ಇದೆಯಾ? ಈ 2 ಪ್ರಶ್ನೆಗಳಿಗೆ ಯಾರು ಉತ್ತರವನ್ನ ಕೊಡ್ತಾರೆ? ಬಿಜೆಪಿ ಕೊಡುತ್ತಾ? ಬಿಜೆಪಿಯ ನಾಯಕರು ಕೊಡ್ತಾರಾ? ಯಾಕಂದ್ರೆ ಅತ್ಯಂತ ಸೂಕ್ಷ್ಮ ವಿಚಾರ, ಸೂಕ್ಷ್ಮ ಪ್ರಕರಣ ಇದು. ಇದೇ ಕಾರಣಕ್ಕಾಗಿ ಸರ್ಕಾರ ಈಗಾಗಲೇ ತನಿಖೆ ನಡೆಸ್ತಾ ಇದ್ದಾರೆ. ಇದು ಕೋಮು ಗಲಭೆಗೆ, ಸಮಾಜದಲ್ಲಿ ಅಶಾಂತಿಗೆ, ಸಂಘರ್ಷಕ್ಕೆ ದಾರಿ ಕೊಡಬಲ್ಲ ಒಂದು ಪ್ರಕರಣ. ಹೆಚ್ಚು ಕಡಿಮೆ ಆದರೆ ಗಲಾಟೆ ಶುರುವಾಗುತ್ತೆ, ಸಂಘರ್ಷಕ್ಕೆ ಕಾರಣವಾಗುತ್ತೆ. ಹೀಗಾಗಿ ಒಂದಿಷ್ಟು ಪ್ರಶ್ನೆಗಳು ಶುರುವಾಗಿರುವಂಥದ್ದು. ಸೂಕ್ಷ್ಮ ಪ್ರಕರಣ ಇದೆ, ಹಾಗಾದ್ರೆ ಖಾಸಗಿ ರಿಪೋರ್ಟ್ ಸರಿನಾ ಅಂತ ಬಂದ್ರೆ ಪ್ರಶ್ನೆಗಳು ಬರ್ತಾ ಇರುವಂಥದ್ದು. ಪ್ರಮುಖವಾಗಿ ಪ್ರಶ್ನೆ ನಂಬರ್ 1, ಸೂಕ್ಷ್ಮ ಪ್ರಕರಣದಲ್ಲಿ ಖಾಸಗಿ ರಿಪೋರ್ಟ್ ಅವಶ್ಯಕತೆ ಇದೆಯಾ? ಈ ಪ್ರಶ್ನೆಯನ್ನ ಕೇಳಬೇಕಾಗುತ್ತೆ. ಪ್ರಶ್ನೆ ನಂಬರ್ 2, ಖಾಸಗಿ ರಿಪೋರ್ಟ್ಗಳನ್ನ ಮಾನ್ಯ ಮಾಡುವುದು ಯಾರು? ಈ ಖಾಸಗಿ ರಿಪೋರ್ಟ್ಗಳನ್ನ ಕೊಟ್ಟಿದ್ದಾರಲ್ವಾ, ಇದಕ್ಕೆ ಮಾನ್ಯ ಮಾಡೋದು ಯಾರು ಅನ್ನುವ ಪ್ರಶ್ನೆ. 3ನೇ ಪ್ರಶ್ನೆ, UAPA ಅಡಿ ಕೇಸು ದಾಖಲಾಗಿದ್ದು ಖಾಸಗಿ ರಿಪೋರ್ಟ್ ಯಾಕೆ? ತನಿಖೆ ನಡೀತಾ ಇದೆಯಲ್ವಾ, ಈಗ ಖಾಸಗಿ ರಿಪೋರ್ಟ್ ಬೇಕಿತ್ತಾ? ಈ ಪ್ರಶ್ನೆ. ಪ್ರಶ್ನೆ ನಂಬರ್ 4, ದೇಶದ್ರೋಹ ಪ್ರಕರಣಗಳಲ್ಲಿ ಖಾಸಗಿ ತನಿಖೆಗಳು ಸರಿನಾ? ಖಾಸಗಿ ತನಿಖೆ ನಡೆಸಲಿಕ್ಕೆ ಇದು ಸಾಮಾನ್ಯವಾದ ಪ್ರಕರಣ ಅಲ್ವೇ ಅಲ್ಲ, ದೇಶದ್ರೋಹ ಸೂಕ್ಷ್ಮ ಪ್ರಕರಣವಾಗಿರುವಂಥದ್ದು. ಈ ಪ್ರಕರಣದಲ್ಲಿ ಖಾಸಗಿ ಸಂಸ್ಥೆಗಳ ತನಿಖೆ ಸರಿನಾ? ಪ್ರಶ್ನೆ ನಂಬರ್ 5, ಸರ್ಕಾರಿ ಸಂಸ್ಥೆ ತನಿಖೆ ನಡೆಸ್ತಾ ಇದ್ದಾಗ ಪರ್ಯಾಯ ತನಿಖೆ ಯಾಕೆ? ಈಗ ಸರ್ಕಾರದ ಮೇಲೆ ನಿಮಗೆ ವಿಶ್ವಾಸ ಇಲ್ವಾ? ಅಥವಾ ಸರ್ಕಾರಿ ಸಂಸ್ಥೆಗಳ ಮೇಲೆ ನಿಮಗೆ ವಿಶ್ವಾಸ ಇಲ್ವಾ? ಖಾಸಗಿಯಿಂದ ಯಾಕೆ ಬೇಕಿತ್ತು? ಈ ಪ್ರಶ್ನೆ. ಪ್ರಶ್ನೆ ನಂಬರ್ 6, ತನಿಖಾ ಹಂತದಲ್ಲಿ ಖಾಸಗಿ ಕೈವಾಡ ಗೊಂದಲಕ್ಕೆ ಎಡೆ ಮಾಡಿಕೊಡೋದಿಲ್ವಾ? ಅಂದ್ರೆ ಈಗ ತನಿಖೆ ನಡೀತಾ ಇದೆ, ತನಿಖಾಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಖಾಸಗಿ ಸಂಸ್ಥೆ ಬಂದು ಈಗ ರಿಪೋರ್ಟ್ ಕೊಟ್ಟಿರುವಂಥದ್ದು ಒಂದಿಷ್ಟು ಗೊಂದಲಕ್ಕೆ ನಾಂದಿ ಹಾಡಲ್ವಾ? ಒಂದು ಕನ್ಫ್ಯೂಷನ್ಸ್ ಅನ್ನ ಸೃಷ್ಟಿ ಮಾಡಲ್ವಾ? ಇದರ ಜೊತೆಗೆ ಪ್ರಶ್ನೆ ನಂಬರ್ 7, ಖಾಸಗಿಗಳಿಂದ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆದ್ರೆ ಯಾರು ಹೊಣೆ? ಅಂದ್ರೆ ಈಗ ರಿಪೋರ್ಟ್ ಅನ್ನ ಬಿಜೆಪಿಯ ನಾಯಕರು, ಬಿಜೆಪಿಯ ಟ್ವೀಟ್ ಮಾಡ್ಕೊಂಡಿದೆ. ಇದರಿಂದ ಒಂದಿಷ್ಟು ಗೊಂದಲ ಅಂತೂ ಶುರುವಾಗುತ್ತೆ. ಯಾಕಂದ್ರೆ ಬಿಜೆಪಿಯ ಟ್ವೀಟ್ ಅನ್ನು ನೋಡಿದ್ರೆ ತೀರ್ಪನ್ನು ಕೊಟ್ಟಾಗಿದೆ. ಇದರಿಂದ ಏನಾದರೂ ಸಮಾಜದಲ್ಲಿ ಅಹಿತಕರ ಘಟನೆ ನಡೆದರೆ, ಏನಾದರೂ ಸಂಘರ್ಷಕ್ಕೆ ಈಡಾದರೆ ಅದರ ಹೊಣೆಗಾರಿಕೆಯನ್ನ ಯಾರು ಹೊತ್ಕೋತಾರೆ? ಈ ಪ್ರಶ್ನೆಯನ್ನ ಕೇಳಬೇಕಾಗುತ್ತೆ. ಇದರ ಜೊತೆಗೆ ಪ್ರಶ್ನೆ ನಂಬರ್ 8, ಖಾಸಗಿ ವ್ಯಕ್ತಿ ಸಂಸ್ಥೆಗಳಿಗೆ ವಿಚಾರಣಾ ಅಧಿಕಾರ ಕೊಟ್ಟಿದ್ಯಾರು? ಖಾಸಗಿ ಸಂಸ್ಥೆ ಅಥವಾ ವ್ಯಕ್ತಿಗಳಿಗೆ
ವಿಚಾರಣಾಧಿಕಾರ ಕೊಟ್ಟಿದ್ಯಾರು? ಯಾರು ಈ ಅಧಿಕಾರವನ್ನ ಕೊಟ್ಟಿದ್ದು? ಪ್ರಕರಣ ದಾಖಲಾಗಿದೆ, ಕೇಸು ತನಿಖೆ ಹಂತದಲ್ಲಿರುವಂಥದ್ದು. ಈ ಸಂದರ್ಭದಲ್ಲಿ ಖಾಸಗಿಯಾಗಿ FSL ವರದಿಯನ್ನ ಮಾಡಬಹುದು ಅಂತ ಇವರಿಗೆ ಅಧಿಕಾರವನ್ನ ಕೊಟ್ಟಿದ್ಯಾರು? ಪ್ರಶ್ನೆ ನಂಬರ್ 9. ಹಾಗಾದ್ರೆ ಸಂವಿಧಾನಿಕ ಸಂಸ್ಥೆಗಳು ಇರೋದ್ಯಾಕೆ? ಖಾಸಗಿ ಸಂಸ್ಥೆಗಳೇ ಎಲ್ಲವೂ ಕೂಡ ವರದಿಯನ್ನ ಬಿಡುಗಡೆ ಮಾಡಿ ಎಲ್ಲವೂ ಕೂಡ ಫೈನಲ್ ಮಾಡೋದಾದ್ರೆ ಸಾಂವಿಧಾನಿಕವಾಗಿ ಇರುವಂತಹ ಸರ್ಕಾರಿ ಸಂಸ್ಥೆಗಳು ಇರೋದ್ಯಾಕೆ? ಕಡಲೆಕಾಯಿ ತಿನ್ಲಿಕ್ಕ? ಪ್ರಶ್ನೆ ನಂಬರ್ 10. ತನಿಖಾಧಿಕಾರಿಗಳ ಆತ್ಮಸ್ಥೈರ್ಯವನ್ನ ಕುಗ್ಗಿಸುವ ಪ್ರಯತ್ನವಲ್ಲವೇ? ಈಗ ತನಿಖಾಧಿಕಾರಿ ಈ ಪ್ರಕರಣವನ್ನ ತನಿಖೆ ನಡೆಸ್ತಾ ಇದ್ದಾರೆ. ಇದು ಯಾವ ಹಂತದಲ್ಲಿದೆ? ಅವರು ಕೂಡ ತಮ್ಮದೇ ಆದಂತಹ ಎಫರ್ಟ್ ಅನ್ನ ಹಾಕ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಈಗ ರಿಲೀಸ್ ಆಗಿದೆ ಅಲ್ವಾ, ಈ ಖಾಸಗಿ ರಿಪೋರ್ಟ್ ಇದೆಯಲ್ವಾ, ಇದರಲ್ಲಿ ಪ್ರಾಬಬಲಿ ಅಂತ ಬಂದಿರುವಂಥದ್ದು. ಇದು ಎಲ್ಲೋ ಒಂದು ಕಡೆ ಆ ತನಿಖಾಧಿಕಾರಿಯ ಮೇಲೆ ಅನವಶ್ಯಕವಾಗಿ ಒತ್ತಡವನ್ನ ಹೇರುವ ಸಂದರ್ಭ ಸೃಷ್ಟಿಯಾಗಲ್ವಾ? ಯಾಕಂದ್ರೆ ಈಗ ನೋಡ್ತಾ ಇದ್ರೆ ಮೇಲ್ನೋಟಕ್ಕೆ ಏನ್ ಗೊತ್ತಾಗ್ತಾ ಇರುವಂಥದ್ದು, ಈ ವರದಿಯನ್ನ ನೋಡ್ತಾ ಇದ್ರೆ ಕೂಗಿದ್ದಾನೆ ಅನ್ನುವ ರೀತಿಯಲ್ಲಿ, ಕೂಗಿರಬಹುದು ಅನ್ನುವ ರೀತಿಯಲ್ಲಿ ವರದಿ ಬಂದಿದೆ. ಈಗ ಈ ವರದಿ ಬಂದಿದ್ಯಾಕೆ ಅನ್ನೋ ಪ್ರಶ್ನೆಗಳು ಶುರುವಾಗುತ್ತೆ. ಯಾಕಂದ್ರೆ ಇದು ಸಾಮಾನ್ಯ ಪ್ರಕರಣ ಅಲ್ವೇ ಅಲ್ಲ, ಜೊತೆಗೆ ಸೂಕ್ಷ್ಮ ಪ್ರಕರಣವಾಗಿರುವಂಥದ್ದು, ದೇಶದ್ರೋಹ ಪ್ರಕರಣವಾಗಿರುವಂಥದ್ದು. ಈ ದೇಶದ್ರೋಹ ಪ್ರಕರಣಗಳು ಅಂತ ಬಂದಾಗ ಒಂದಿಷ್ಟು ಸೂಕ್ಷ್ಮತೆಯನ್ನ ಕಾಪಾಡ್ಕೋಬೇಕಾಗುತ್ತೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳಿಗೂ ಗೊಂದಲಕ್ಕೂ ಕಾರಣವಾಗಬಾರ್ದು, ಗೊಂದಲಕ್ಕೆ ದಾರಿ ಮಾಡಿಕೊಡ್ಬಾರ್ದು. ಇಂತಹ ಸಂದರ್ಭದಲ್ಲಿ ಈ ಖಾಸಗಿ ರಿಪೋರ್ಟ್ ಇದೆಯಲ್ವಾ, ಈಗ ಗೊಂದಲವನ್ನ ಸೃಷ್ಟಿ ಮಾಡುವ ಎಲ್ಲ ಸಾಧ್ಯತೆಗಳಿದೆ ಅಂತ. ಯಾಕಂದ್ರೆ ನಾಳೆ ನಾಡಿದ್ದು ಬೇರೆ ರಿಪೋರ್ಟ್, ಖಾಸಗಿ ಸರ್ಕಾರದಿಂದ ಒಂದು ರಿಪೋರ್ಟ್ ಬರುತ್ತೆ. ಆ ರಿಪೋರ್ಟ್ನಲ್ಲಿ ಏನಾದರೂ ಈ ಬಂದಿರುವಂತಹ ವರದಿಗೆ ಸಂಬಂಧಪಟ್ಟಂತೆ ವ್ಯತಿರಿಕ್ತವಾಗಿ ವರದಿ ಬಂದರೆ ಸಮಾಜದಲ್ಲಿ ಗೊಂದಲ ಸೃಷ್ಟಿಯಾಗುತ್ತೆ.